ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಆರೋಗ್ಯಕರ ಚರ್ಮಕ್ಕೆ ಒಂದು ಬ್ಯೂಟಿಫುಲ್ ನ್ಯಾಚುರಲ್ ಸ್ಕಿನ್ ರೊಟೀನ್ ಹೇಳ್ಕೊಡ್ತೀನಿ. ಈ ಒಂದು ಪ್ರೊಸೀಜರ್ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒನ್ ಕ್ಲೆನ್ಸಿಂಗ್, ಸೆಕೆಂಡ್ ಒನ್ ಸ್ಕ್ರಬ್ಬಿಂಗ್, ಥರ್ಡ್ ಒನ್ ಫೇಸ್ ಪ್ಯಾಕ್. ನಾನು ಮೊದಲಿಗೆ ಕ್ಲೆನ್ಸಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ಕ್ಲೆನ್ಸಿಂಗಿಗೆ ನಾನು 2 ಸ್ಪೂನ್ ರಾ ಮಿಲ್ಕ್, ನಾನು ಈ ರಾ ಮಿಲ್ಕ್ನ ಒಂದು ಕಾಟನ್ ಮೂಲಕ ಎಲ್ಲ ಫೇಸು ಆ್ಯಂಡ್ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ತೀನಿ. 3-4 ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಆ್ಯಂಡ್ ಇದನ್ನು 15 ಮಿನಿಟ್ಸ್ ಬಿಡಿ. ಯಾವುದೇ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೂ ಅದು ಸ್ಕಿನ್ಗೆ ಅಬ್ಸರ್ವ್ ಆಗಕ್ಕೆ ಬಿಡಬೇಕು ನೀವು. ನಾನು 15 ಮಿನಿಟ್ಸ್ ಬಿಟ್ಟಿದ್ದೆ. ಆ್ಯಂಡ್ ನೀವು ನ್ಯಾಚುರಲ್ ಕ್ಲೆನ್ಸಿಂಗ್ ಆಗಿ ಮಿಲ್ಕ್ ಆ್ಯಂಡ್ ಕೊಕೊನೆಟ್ ಆಯಿಲ್ ಹನಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿ. ನೆಕ್ಸ್ಟ್ ನಾನು ಸ್ಕ್ರಬ್ಬಿಂಗ್ ಹೋಗ್ತೀನಿ. ಸ್ಕ್ರಬ್ಬಿಂಗ್ ಅಂತ ಅಂದರೆ ನಿಮ್ಮ ಡೆಡ್ ಸ್ಕಿನ್ನ ತೆಗಿಯೋದು. ಮತ್ತು ಆ ಸ್ಕ್ರಬ್ಬಿಂಗೋಸ್ಕರ ನಾನು ಕಾಫಿ ಪೌಡರ್ ಆ್ಯಂಡ್ ಶುಗರ್ ಆ್ಯಂಡ್ 1 ಸ್ಪೂನ್ ಕೊಕೊನೆಟ್ ಆಯಿಲ್ನ ಮಿಕ್ಸ್ ಮಾಡ್ತಿದ್ದೀನಿ. ಇದು ಸ್ಕಿನ್ ಪಾಲಿಷ್ ಮಾಡುತ್ತೆ ಅಂತಲೂ ಹೇಳ್ಬೋದು. ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಬರೀ ಈ ಥರ ಸ್ಕ್ರಬ್ಬಿಂಗು, ಕ್ಲೆನ್ಸಿಂಗು ಇಲ್ಲ ಅದು ಇದು ಕ್ರೀಮ್ಸ್ ಅಪ್ಲೈ ಮಾಡೋದ್ರ ಜೊತೆಗೆ ಹೆಲ್ದಿ ಫುಡ್ನ ಈಟ್ ಮಾಡಬೇಕು, ಫ್ರೂಟ್ಸ್ ತಿನ್ನಬೇಕು, ಡ್ರಿಂಕ್ ಮೋರ್ ವಾಟರ್, ಆ ಥರ ಎಲ್ಲ ಮಾಡಿದ್ರೆ ಸ್ಕಿನ್ನು ಇನ್ಸೈಡು ಚೆನ್ನಾಗಿರುತ್ತೆ. ಲಾಸ್ಟ್ ಒನ್ ಇಸ್ ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ಗೆ ನಾನು ಹಾಕ್ತಿದ್ದೀನಿ ಬೇಸನ್ ಪೌಡರ್ ಆ್ಯಂಡ್ ಟರ್ಮರಿಕ್ ಆ್ಯಂಡ್ ಮಿಲ್ಕ್. ಬೇಸನ್ ಪೌಡರ್, ಟರ್ಮರಿಕ್ ಆ್ಯಂಡ್ ಮಿಲ್ಕ್, ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಮಾಡಿದ್ಮೇಲೆ ಅಪ್ಲೈ ಮಾಡಿ. Thank you for watching.